ಇವತ್ತು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತೀವಿ. ನೋಡಿ ಎಷ್ಟು ಟ್ರೆಡಿಷನಲ್ ಆಗಿ ನಮ್ಮ ಬೇಸ್ ರೆಡಿ ಆಗಿ ಬಂದಿದ್ದಾಳೆ. ಮುಂದೆಯಿಂದ ಟ್ರೆಡಿಷನಲ್, ಹಿಂದೆ ಫುಲ್ ಬ್ಯಾಕ್ಲೆಸ್. ನನ್ನ ಸೀರೆ ಹಾಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಕುರ್ತಿ ಹಾಕೊಂಡು ಬಂದಿದ್ದೀನಿ. ಫ್ರೆಶ್ ಹಾಕಿರೋದು ಎಷ್ಟು ಬೇಕಿತ್ತಕ್ಕ? ಬೇರೆ ಚೀಲ ಆಚೆ ಕೆಳಗಡೆ ಚೀಲದಲ್ಲಿ ಓಪನ್ ಮಾಡಿ ಎತ್ಕೊಡು. ನಾನು ನೋಡಿ ಸ್ಪೆಷಲ್ ದರ್ಶನ ಹೋಗೋದಕ್ಕೆ ಚಿಲ್ಲರೆ ದುಡ್ಡು, ಬ್ಯಾಗಲ್ಲಿರೋ ದುಡ್ಡೆಲ್ಲ ಸೇರಿಸಿ 100 ರೂಪೀಸ್ ಎಕ್ಸಾಕ್ಟ್ಲಿ ಆಗಿದೆ. ನೆಕ್ಸ್ಟ್ಕೊಂಡು ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಸ್ಪೆಷಲ್ ದರ್ಶನ, ಫ್ರೀ ದರ್ಶನ ಎಲ್ಲ ಅದಕ್ಕೂ ಅಷ್ಟೊಂದು ಕ್ಯೂ ಇತ್ತು. ಸೊ ಫ್ರೈಡೇಸು, ಟ್ಯೂಸ್ಡೇಸು, ಅಮಾವಾಸ್ಯೆ ಈ ಟೈಮಲ್ಲೆಲ್ಲ ತುಂಬಾ ರಶ್ ಇರುತ್ತೆ ಇಲ್ಲಿ. ಮತ್ತು ದೀಪ ಹಚ್ಚಕ್ಕೆ ಬರ್ತಾರೆ, ರೆಗ್ಯುಲರಾಗಿ ಹಚ್ಚಕ್ಕೆ ಬರೋರು. ಸೊ ಇಲ್ಲಿ ನೋಡಿ, ಇಲ್ಲಿ ನಿಂಬೆ ದೀಪ ಹಚ್ಬೋದು. ಆಚೆ ಕಡೆ ಕುಂಬಳಕಾಯಿ ದೀಪನೂ ಇದೆ ಆಪ್ಷನಲ್ಲು, ಆಚೆ ಕಡೆ ಹಚ್ಚಿನೇ ಇಡಬೇಕದು. ಸೊ ಆ್ಯಕ್ಚುಲಿ ಫೋಟೋಸ್ ವಿಡಿಯೋಸ್ ಏನು ಕ್ಯಾಪ್ಚರ್ ಮಾಡೋ ಹಾಗಿಲ್ಲ. ಪೊಂಗಲ್ ಕೊಟ್ಟಿದ್ದಾರೆ ಪ್ರಸಾದಕ್ಕೆ, ಬಿಸಿ ಬಿಸಿ ಪೊಂಗಲ್ ತಿಂತಾ ಇದ್ದೀವಿ. ದರ್ಶನ ಎಲ್ಲ ಆಯಿತು, ಚಂದವಾಗಾಯಿತು. ಪ್ರಸಾದನೂ ಸಿಕ್ತು, ಸ್ವೀಟ್ ಪೊಂಗಲ್ ತಿಂದು ಚೆನ್ನಾಗಿ ಬಿಸಿ ಬಿಸಿ ಸ್ವಲ್ಪ ಸುಟ್ಟೋಯ್ತು ಬಾಯಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಕಾಫಿ ಎಲ್ಲ ಬೇಡ, ಕಬ್ನಲ್ಲಿ ಕುಡಿಯೋಣ. ನಾವು ಇಲ್ಲಿಂದ ಮನೆ ಕಡೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಎಸ್, ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಿ, ಇವರು ಬಂದಿದ್ದಾರೆ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ. ಸೊ ಎಸ್, ನಾವು ಮನೆಯಿಂದ ವಾಪಸ್ ಈಗ ಹೋಗ್ತಾ ಇದ್ದೀವಿ. ಫ್ರೆಂಡು ಒಂದು ಕೆಫೆ ಓಪನ್ ಆಗುತ್ತೆ ಶೀಘ್ರದಲ್ಲಿ, ಇನ್ನೊಂದು 2 days ಇದೆ, ಅಲ್ಲಾಗೆ 2 days ಓಪನ್ ಆಗುತ್ತೆ. ಸೊ ಹೇಗೆಲ್ಲ ಕೆಲಸ ನಡೀತಿದೆ ಅಂತ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೆ ನೋಡಿ ಜಾಗ, ಇಲ್ಲಿ ರೀಚ್ ಆಗಿದ್ದೀವಿ ನಾವು. ಇನ್ನು ಕೆಲಸ ಎಲ್ಲ ನಡೀತಾ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಕೆಲಸ ನಡೆಸ್ತಾ ಇದ್ದಾರೆ. ಅಜಯ್ ಅಂತ ಹೇಳಿ, ಹಾಯ್ ಅನ್ನಿ ಅಜಯ್. ಸೊ ಎಸ್, ನಾವು ಅಜಯ್ ಅವರ ಕೆಫೆಯಿಂದ ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆಗೆ ವಾಪಸ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಿಮ್ಮ ಕೆಫೆಗೆ ಏನಂತ ಹೆಸರು ಇಡ್ತೀರಾ ಹೇಳಿ? ಯೋಚನೆ ಮಾಡ್ತಿದ್ದೀರಾ? ಸ್ಪರ್ಶ. ಏನಕ್ಕೆ ಕೆ ಟು ಕೆ ಅಲ್ಲ, ಅದು ಸಿಂಪಲ್ ಆಗಿ ಆಮೇಲೆ ಕೆಳಗಡೆ ಬರ್ಸ್ತೀನಿ. ಓಕೆ. ಏನೋ ಕೆಫೆ ಅಂತ ಹೆಸರು ಕೊಡ್ಬೇಕು, ದ ಇಂಡಿಯನ್ ಕೆಫೆ ಅಂತ ಕೊಡ್ತೀನಿ. ಇಲ್ಲ ಅಂದ್ರೆ ನಿಮ್ಮ ಕೆಫೆ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಅಂತ ಹೇಳಿ ಅಜಯ್. ನಿಮ್ಮ ಕೆಫೆ ಎಲ್ಲಿ ನಮ್ಮ ಓಪನ್ ಕೆಫೆ ಮಾಡ್ತಿದ್ದೀರಾ? ಬಂದ್ಬಿಟ್ಟು ನೈಸ್ ರೋಡ್ ಅಲ್ಲಿ ನೀವು ಹತ್ತಿದ ತಕ್ಷಣ, ಈ ಕಡೆ ತುಮಕೂರು ರೋಡ್ ಅಲ್ಲಿ ನೈಸ್ ರೋಡ್ ಹತ್ತಿದ ತಕ್ಷಣ ಮಾದಾರ ಟೋಲ್ಕಿನ ಸ್ವಲ್ಪ ಹಿಂದೆ. ಸೊ ನಾವು ಅಜಯ್ ಮನೆಯಿಂದ ವಾಪಸ್ ರೀಚ್ ಆಗಿದ್ದು ನಲ್ಮೆ ಸಿಲ್ಕ್ ಸ್ಯಾರೀಸ್ ಅವ್ರದ್ದು ಸೇಲ್ ಹಾಕಿದ್ರು ಅಂತ ಹೇಳಿ ನನ್ನ ಫ್ರೆಂಡ್ ಹೇಳಿದ್ಲು. ಅಲ್ಲಿಗೆ ಹೋಗಿ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಆದರೆ ತುಂಬ ಕ್ರೌಡ್ ಇತ್ತು ಮತ್ತು ಕಲೆಕ್ಷನ್ಸ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತಂದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ನನಗೆ ನೋಡೋ ಸ್ಯಾರಿ ಪರ್ಸನ್ಸು ಇಟ್ ವಾಸ್ ಲೈಕ್ 18,000 25,000 ರೇಂಜಲ್ಲೆಲ್ಲ ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು. ಆ ಬಾರ್ಡರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿ ಎಷ್ಟು ಪ್ರಿಟ್ಟಿಯಾಗಿದೆ. ನಾನು ನೋಡೋಕ್ಕೆ ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ, ಉಟ್ಕೊಂಡೆ ಒಳ್ಳೆ ಬ್ಲೌಸ್ ವರ್ಕ್ ಮಾಡಿ ಎಲ್ಲ ಹಾಕ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡಿ, ತುಂಬಾ ಚೆನ್ನಾಗಿತ್ತು. ನನ್ನ ಫ್ರೆಂಡ್ ನನ್ನ ಸೀಮಂತಿಗೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು. ಎಷ್ಟು 12,000 ಚೇಂಜು. ಸೊ ಸೀಮಂತಕ್ಕೆ ನಾನು ಬೇರೆ ಥರ ಸ್ಯಾರೀಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನನ್ನ ಫ್ರೆಂಡ್ ಇದು 2ನ ಸೆಲೆಕ್ಟ್ ಮಾಡಿದ್ಲು, ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ, ಅವ್ರ ಮಮ್ಮಿಗೆ ಅಂತ ಹೇಳಿ, ಅವ್ರ ಬರ್ಡೇ ಇದೆ ಅಂಥೇಳಿ. ಸೊ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೇನೆ. ಕಲರ್ ತುಂಬಾ ಇಷ್ಟ ಆಯಿತು. ಇದು ಮತ್ತು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನ್, ಇದೂ ಚೆನ್ನಾಗಿತ್ತು. ಬಟ್ ಇಟ್ಸ್ ಆ್ಯಕ್ಚುಲಿ ವೆರಿ ವಿಂಟೇಜ್, ಹಳೇ ಕಾಲದ ರಾಮಾ ಗ್ರೀನ್ ಅಂತಲ್ಲ, ಅದು ಅನ್ಸುತ್ತಲ್ಲ.
ಸೊ ಇಬ್ಬರು ಒಂದೊಂದು ಸ್ಯಾರಿನ ಸೆಲೆಕ್ಟ್ ನಾವು ಮಾಡಿದ್ವಿ. ಒಂದೊಂದು ಸ್ಯಾರಿ ಇದನ್ನ ನನ್ನ ತಗೊಂಡ್ವಿ. ಫ್ರೆಂಡ್ ತೊಗೊಂಡು, ಸೊ ಚೆನ್ನಾಗಿದೆ ಇನ್ನೊಂದು collections. ಆರೆಂಜ್ ಮತ್ತು ವೈಟ್ ಬಾಟಲ್ ನಾನು ತೊಗೊಂಡೆ. ನೀವು ವಿಸಿಟ್ ಮಾಡಿ ಸಮ್ವೇರ್ ಸಹಕಾರ ನಗರ್ ಈ ಬೋರ್ಡ್ ತೋರಿಸು. ಸೊ ಇದು ಸೇಲ್ ನಡೀತಿರೋ ಜಾಗ ಬಂದ್ಬಿಟ್ಟು ಕ್ಷೇಮ ಭವನ್ ಕೊಡಿಗಹಳ್ಳಿ ಸಹಕಾರ ನಗರಲ್ಲಿರೋದಿದು. ಸೊ ಇದು ಬಂದ್ಬಿಟ್ಟು ಸಂಡೇವರೆಗೂ ಇದೆ. ಸೊ ಫೆಬ್ರವರಿ 16th ಇದೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ನೀವು ಹೋಗಿ ವಿಸಿಟ್ ಮಾಡಿ ಬೇಗ ಬೇಗ. ಮತ್ತು ನೀವು UPI ಮತ್ತು ಕ್ಯಾಶಲ್ಲಿ ಪೇ ಮಾಡ್ತಿದ್ದೀರ ಅಂದರೆ ಯು ಆಲ್ಸೋ ಹ್ಯಾವ್ 5% ಡಿಸ್ಕೌಂಟ್. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಹೋಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.